ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೀರಸ್ ಕುಕಿಂಗ್ ಚಾನಲ್. ಇವತ್ತಿನ ಅಡಿಗೆಯಲ್ಲಿ ಕಲ್ತಪ್ಪ ಮಾಡ್ತಾ ಇದ್ದೇನೆ. ತುಂಬ ಸುಲಭದಲ್ಲಿ ಮಾಡ್ಬೋದು ಕಲ್ತಪ್ಪ. ಹೇಗೆ ಮಾಡೋದು ಅಂತ ನೋಡುವ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ಜೇನುಗೂಡು ಥರ ತುಂಬ ಸಾಫ್ಟಾಗಿ ನೋಡಿ, ಕಣ್ಣು ಆಗಿ ಬಂದಿದೆ ನೋಡಿ. ಇದೇ ಥರ ಕಲ್ತಪ್ಪ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ನಾನು. ತುಂಬ ಸುಲಭದಲ್ಲಿ ಮಾಡ್ಬೋದು. ತುಂಬ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಇದಕ್ಕೆ. ಅಕ್ಕಿ ಮತ್ತು ಬೆಲ್ಲ ಇದ್ದರೆ ಆಯಿತು, ತುಂಬ ಸುಲಭದಲ್ಲಿ ಮಾಡ್ಬೋದು. ನೋಡಿ ಹೇಗೆ ಮಾಡೋದು ಅಂತ ನೋಡುವ. ನೋಡಿ, ಒಂದು ಅರ್ಧ ಕೆ ಜಿ ಅಕ್ಕಿ ತಗೊಂಡಿದ್ದೇನೆ, ಬೆಳ್ತಿಗೆ ಅಕ್ಕಿ. ಅರ್ಧ ಕೆ ಜಿ ಬೆಳ್ತಿಗೆ ಅಕ್ಕಿಗೆ ಅರ್ಧ ಕೆ ಜಿಯಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ಸಮ ಪ್ರಮಾಣದಲ್ಲಿ ಹಾಕಬೇಕು ಬೆಲ್ಲ ಮತ್ತು ಅಕ್ಕಿ. ಇದು ಸ್ವೀಟ್ ಇದ್ರೇ ತುಂಬ ಚೆನ್ನಾಗಿ ಆಗೋದು. ನೋಡಿ, ಒಂದು 1/4 ಕಪ್ಪಿನಷ್ಟು ಅನ್ನ ತಗೊಂಡಿದ್ದೇನೆ, ಬಾಯ್ಲ್ಡ್ ರೈಸ್. ಮತ್ತು ಮಿಕ್ಸಿಯಲ್ಲಿ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಈಗ ರುಬ್ಬಲಿಕ್ಕೆ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಬೆಳ್ತಿಗೆ ಅಕ್ಕಿ, ನೆನೆಸಿದ ಬೆಳ್ತಿಗೆ ಅಕ್ಕಿ. ಒಂದು 2 ಗಂಟೆ ನೆನೆಸಿದರೆ ಸಾಕು. ಅಕ್ಕಿ ತುಂಬ ನೆನೆಯಲಿಕ್ಕೆ, ತುಂಬ ಹೊತ್ತು ನೆನೆಸಲಿಕ್ಕೆ ಏನಿಲ್ಲ, 2 ಗಂಟೆ ನೆನೆದರೆ ಸಾಕಾಗ್ತದೆ. ನೋಡಿ, ಇದಕ್ಕೆ ಒಂದು 5-6 ಏಲಕ್ಕಿ ಹಾಕ್ತಾ ಇದ್ದೇನೆ, ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಮತ್ತು ಬಾಯ್ಲ್ಡ್ ರೈಸ್ ಹಾಕ್ತಾ ಇದ್ದೇನೆ. ಹಾಕಿ ಫೈನಾಗಿ ರುಬ್ಕೊಳ್ಬೇಕು. ಇದು ಬಾಯ್ಲ್ಡ್ ರೈಸ್ ಹಾಕೋದ್ರಿಂದ ಇದು ಕಲ್ತಪ್ಪ ಒಳ್ಳೆ ಸಾಫ್ಟಾಗಿ ಬರ್ತದೆ. ಅದಕ್ಕೆ ಬೇಕಾಗಿ ಹಾಕೋದು. ನೋಡಿ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಹಾಕಿ ರುಬ್ಬಿ ತೆಗಿತಾ ಇದ್ದೇನೆ. ತುಂಬ ನೀರು ಮಾಡಬೇಡಿ, ಹಿಟ್ಟು ತುಂಬ ನೀರು ಮಾಡಬೇಡಿ ಕಡಿಯುವಾಗ. ಯಾಕಂದರೆ ಬೆಲ್ಲದ ಪಾಕ ಹಾಕುವಾಗ ಅದು ಪುನಃ ನೀರು ಆಗ್ತದೆ. ಅದಕ್ಕಾಗಿ ನೋಡಿ, ಬೆಲ್ಲ ಅರ್ಧ ಕೆ ಜಿ ಬೆಲ್ಲವನ್ನು ಪಾಕ ಏನಾಗಲಿಕ್ಕಿಲ್ಲ, ಖಾಲಿ ಕರಗಿದ್ರೆ ಸಾಕು. ಬೆಲ್ಲ ಕರಗುವ ತನಕ ಬಿಸಿ ಮಾಡಬೇಕು, ಕಾಯಿಸಬೇಕು. ಪಾಕ ಬರಬೇಕಂತೇನಿಲ್ಲ. ಬೆಲ್ಲವನ್ನು ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಇಷ್ಟಾದರೆ ಸಾಕು. ಇದನ್ನು ಪಾಕ ಏನು ಬರಲಿಕ್ಕೆ ಇಲ್ಲ. ಇದನ್ನೀಗ ಸೋಸಿ ಇದಕ್ಕೆ ಬಿಸಿ ಬಿಸಿ ಇರುವಾಗಲೇ ಹಿಟ್ಟಿಗೆ ಹಾಕಬೇಕು. ನೋಡಿ, ಹಿಟ್ಟಿಗೆ ಬಿಸಿ ಬಿಸಿ ಇರುವಾಗಲೇ ಹಾಕಬೇಕು, ತಣ್ಣಗಾಗಲಿಕ್ಕೆ ಬಿಡಬಾರ್ದು. ಬಿಸಿ ಇರುವಾಗ ಹಾಕಿ ಚೆನ್ನಾಗಿ ಗಂಟಿಲ್ಲದಾಗಿ, ಗಂಟು ಬರದಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟ್ ಆಗ್ತದೆ ಇದು ಕಲ್ತಪ್ಪ. ನೋಡಿ, ಇದಕ್ಕೊಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ, ಇದು 3/4 ಚಮಚದಷ್ಟು ಸೋಡಾ ಹುಡಿ ಹಾಕಿದ್ದೇನೆ. ಅಡಿಗೆ ಸೋಡಾ ಹಾಕಿ ಚೆನ್ನಾಗಿ ಒಂದೇ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೋಡಿ, ತೋರಿಸ್ತೇನೆ ನಿಮಗೆ. ನೋಡಿ, ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ತುಂಬ ದಪ್ಪ ಮಾಡಬೇಡಿ ಹಿಟ್ಟು. ತುಂಬ ದಪ್ಪ ಆದರೆ ಒಳ್ಳೆಯದಾಗೋದಿಲ್ಲ. ನೋಡಿ, ಕುಕ್ಕರ್ನಲ್ಲಿ ತೆಂಗಿನ ಎಣ್ಣೆ ಹಾಕಿ ನೀರುಳ್ಳಿ ಕಾಯಿಲಿಗೆ ಒಗ್ಗರಣೆ ಇಡ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಹಾಕಬೇಕು. ತೆಂಗಿನ ಎಣ್ಣೆ ಇಲ್ಲದಿದ್ದರೆ ತುಪ್ಪ ಬೇಕಿದ್ದರೆ ತುಪ್ಪ ಹಾಕ್ಬೋದು. ಆದರೆ ತೆಂಗಿನ ಎಣ್ಣೆ ಫ್ಲೇವರೇ ಒಳ್ಳೆಯದಾಗೋದು ಇದಕ್ಕೆ. ನನಗೆ ತೆಂಗಿನ ಎಣ್ಣೆನೇ ಇಷ್ಟ ಆಗ್ತದೆ. ತುಪ್ಪ ಬೇಕಿದ್ರೆ ತುಪ್ಪ ಇಷ್ಟಪಡುವವರು ತುಪ್ಪದಲ್ಲಿಯೂ ಮಾಡ್ಬೋದು. ತೆಂಗಿನಕಾಯಿ ಬೇಕಿದ್ದರೆ ತೆಂಗಿನಕಾಯಿ ಪೀಸ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಬೋದು. ನೀರುಳ್ಳಿ ಒಳ್ಳೆ ಫ್ರೈ ಆಗೋ ತನಕ ಬಾಡಿಸಬೇಕು. ಎಣ್ಣೆಯನ್ನು ತುಂಬ ಏನು ಹಾಕಬೇಕಂತ ಇಲ್ಲ, ಸ್ವಲ್ಪ ಹಾಕಿದರೆ ಸಾಕು ತೆಂಗಿನ ಎಣ್ಣೆ. ನೋಡಿ, ಈಗ ನೀರುಳ್ಳಿ ಕಾದಿದೆ. ಈಗ ಬ್ಯಾಟರನ್ನು ಹಾಕ್ತಾ ಇದ್ದೇನೆ. ನೋಡಿ, ನೀರುಳ್ಳಿ ಒಗ್ಗರಣೆ ಇಡುವಾಗ ಗ್ಯಾಸ್ ಫಾಸ್ಟಲ್ಲಿ ಇಡಬೇಕು. ಈರುಳ್ಳಿ ಹಿಟ್ಟೆಲ್ಲ ಹಾಕಿದ ಮೇಲೆ ಇದು ಲೋ ಫ್ಲೇಮ್ ಮಾಡಬೇಕು.
ನೋಡಿ, ಈಗ ಕುಕ್ಕರ್ ಮುಚ್ಚಿಡ್ತಾ ಇದ್ದೇನೆ. ಮುಚ್ಚಿಟ್ಟ ಮೇಲೆ ಗ್ಯಾಸನ್ನು ಎಷ್ಟು ಲೋ ಫ್ಲೇಮ್ ಆಗ್ತದೆ ಅಷ್ಟು ಲೋ ಫ್ಲೇಮಲ್ಲಿ ಇಡಬೇಕು ನೀವು. ಇಟ್ಟ ಮೇಲೆ ಒಂದು ಕಾಲು ಗಂಟೆ ಬೆಂದರೆ ಸಾಕಾಗ್ತದೆ. ಇದು ನಿಮಗೆ ಮಧ್ಯದಲ್ಲಿ ಬೇಕಿದ್ದರೆ ಬೆಂದಿದ ಅಂತ ಹೇಳಿ ಓಪನ್ ಮಾಡಿ ನೋಡ್ಬೋದು. ನೋಡಿ, ಈಗ 1/4 ಗಂಟೆ ಆಗಿದೆ. ನೋಡಿ, ಬೆಂದಿದೆ ನೋಡಿ. ನಿಮಗೆ ಒಂದು ವೇಳೆ ಮಧ್ಯದಲ್ಲಿ ನೋಡಬೇಕಿದ್ರೆ ಬೆಂದಿದ ಅಂತ ನೋಡಬೇಕಿದ್ರೆ ನೋಡ್ಬೋದು. 1/4 ಗಂಟೆಯಲ್ಲಿ ಒಂದು ವೇಳೆ ಬೇಯಲಿಲ್ಲದ್ರೆ ಸ್ವಲ್ಪ ಬ್ಯಾಟರ್ ಸ್ವಲ್ಪ ಜಾಸ್ತಿ ಇದ್ದರೆ ಸ್ವಲ್ಪ ಹೊತ್ತಾಗ್ತದೆ ಸ್ವಲ್ಪ ಬೇಯಲಿಕ್ಕೆ. ಹಾಗೆ ನೋಡ್ಬೋದು. ನೋಡಿ, ಹೀಗೆ ಪೋರ್ಕ್ ಚಮಚದಲ್ಲಿ ಹೀಗೆ ಹಾಕಿ ನೋಡ್ಬೋದು, ಗೊತ್ತಾಗ್ತದೆ ನೋಡುವಾಗ. ಇದೀಗ ಪರ್ಫೆಕ್ಟಾಗಿ ಬೆಂದಿದೆ. ಇದು ತಣ್ಣಗಾದ ಮೇಲೆ ತೆಗಿಬೇಕು. ತಣ್ಣಗಾಗುವ ಮುಂಚೆ ತೆಗೆದ್ರೆ ನಿಮಗೆ ಪರ್ಫೆಕ್ಟಾಗಿ ತೆಗಿಲಿಕ್ಕೆ ಬರುವುದಿಲ್ಲ. ಇದೀಗ ಆಗಿದೆ. ಈಗ ನಾನು ತೆಗೆದು ಬೇರೆ ಪ್ಲೇಟಿಗೆ ಶಿಫ್ಟ್ ಮಾಡ್ತಾ ಇದ್ದೇನೆ. ನೋಡಿ, ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಕಲ್ತಪ್ಪ ನಾನು ಸೀಸರಲ್ಲಿ ಕಟ್ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಾಗಿ ಬಂದಿದೆ. ನೋಡಿ ಹೇಗೆ ಬಂದಿದೆ ನೋಡಿ. ನೋಡಿ ಕಣ್ಣು ನೋಡಿ ಯಾವ ಥರ ಬಂದಿದೆ ಅಂತೇಳಿ. ನೋಡಿ, ತುಂಬ ಒಳ್ಳೆಯದಾಗ್ತದೆ ಇದು. ತುಂಬ ಸುಲಭದಲ್ಲಿ ಮಾಡ್ಬೋದು, ಏನು ಕಷ್ಟ ಇಲ್ಲ. ರಪ್ಪ ಅಂತ ಆಗ್ತದೆ. ಏನು ನೀವು ಇದು ಹಿಟ್ಟು ಬರಲಿಕ್ಕೆ ಏನು ಇಡಬೇಕು ಅಂತೇಳಿ ಏನಿಲ್ಲ. ಫರ್ಮೆಂಟೇಷನ್ಗೆಲ್ಲ ಇಡಬೇಕಂತ ಏನಿಲ್ಲ. ರಪ್ಪ ಅಂತ ದಿಢೀರಂತ ಮಾಡ್ಬೋದು. ಮನೆಯಲ್ಲಿ ನೆಂಟರು ಬಂದರೆ ಎಲ್ಲ ದಿಢೀರಂತ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.